23 ವರ್ಷವಾದ್ರೂ ಕರಗದ ಕ್ರೇಜ್. ಅಪ್ಪು ಸಿನಿಮಾ ಮತ್ತೆ ನೋಡಿ ಫ್ಯಾನ್ಸ್ ಫುಲ್ ಖುಷ್. ಹಾಯ್ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ. ಇದೇ ಮಾರ್ಚ್ 17ರಂದು ನಮ್ಮೆಲ್ಲರ ಪ್ರೀತಿಯ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನ. ಅದಕ್ಕೆ ಅಪ್ಪು ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಪುನೀತ್ ಅಭಿನಯದ ಸಿನಿಮಾವನ್ನ ಮತ್ತೆ ನೋಡಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಸಿನಿಮಾ ಬಂದು 24 ವರ್ಷವಾದರೂ ಮತ್ತೆ ಅದೇ ಪ್ರೀತಿಯನ್ನ ಕೊಟ್ಟಿದ್ದಾರೆ ಫ್ಯಾನ್ಸ್. ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವ ರಕ್ಷಿತಾ ಪ್ರೇಮ್ ಏನಂದ್ರು, ಇದರ ಹಿಂದಿರುವ ಶಕ್ತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಂಭ್ರಮ ಹೇಗಿತ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆ ರಾಜ್ಯಾದ್ಯಂತ ಅಪ್ಪು ಸಿನಿಮಾ ಬಿಡುಗಡೆಯಾಗಿದೆ. ಅಪ್ಪು ಸಿನಿಮಾವನ್ನ ಅಭಿಮಾನಿಗಳು ನೋಡಿ ಖುಷಿಪಟ್ಟಿದ್ದಾರೆ. ಚಿತ್ರಮಂದಿರದ ಮುಂದೆ ದೊಡ್ಡ ದೊಡ್ಡ ಕಟೌಟ್ ನಿಲ್ಲಿಸಿದ್ದಾರೆ. ಕೆಲ ಚಿತ್ರಮಂದಿರದ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಇದು. ಅದಕ್ಕೆ ಅಭಿಮಾನಿಗಳಿಗೆ ಈ ಸಿನಿಮಾ ಅಂದರೆ ಹೆಚ್ಚು ಇಷ್ಟ. ತೆಲುಗಿನ ಖ್ಯಾತ ನಿರ್ದೇಶಕ ಪೂರಿ ಜಗನ್ನಾಥ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದರು. 2002ರಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ಯಶಸ್ವಿಯಾಗಿ 100 ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. ಇನ್ನು ಅಪ್ಪು ಚಿತ್ರದಲ್ಲಿ ರಕ್ಷಿತಾ ಅವರು ನಾಯಕಿಯಾಗಿ ನಟಿಸಿದ್ದರು. ಅದು ಅವರ ಮೊದಲ ಸಿನಿಮಾ. ಈಗ ಆ ಚಿತ್ರ ರಿಲೀಸ್ ಆಗಿರುವುದಕ್ಕೆ ರಕ್ಷಿತಾ ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಮಗನ ಜೊತೆ ಆಗಮಿಸಿ ರಕ್ಷಿತಾ ಅಪ್ಪು ಸಿನಿಮಾ ನೋಡಿದ್ದಾರೆ. ಅಪ್ಪು ಇಲ್ಲ ಅನ್ನೋದೇ ವರ್ಸ್ಟ್ ಫೀಲಿಂಗ್. ಅಪ್ಪು ಇನ್ನೂ ಬದುಕಬೇಕಿತ್ತು, ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕಿತ್ತು. ಲಾಸ್ಟ್ ಟೈಮ್ ಅಪ್ಪು ನನಗೆ ಸಿಕ್ಕಿದ್ದಾಗ ನನ್ನ ಮಗಳು ಫಾರಿನ್ನಲ್ಲಿ ಓದುತ್ತಿದ್ದಾಳೆ, ನಿನ್ನ ಮಗ ಏನು ಓದುತ್ತಿದ್ದಾನೆ ಅಂತ ಕೇಳಿ ಇನ್ನೂ ಓದಲಿ ಅಂತ ಹೇಳಿದರು. ಇವತ್ತು ನಾನು ನನ್ನ ಮಗನ ಜೊತೆ ಕೂತು ಸಿನಿಮಾ ನೋಡಿದೆ. ಇವತ್ತು ಅಪ್ಪು ನನ್ನ ಜೊತೆ ಇಲ್ಲ, ಅದು ಸಖತ್ ಹರ್ಟ್ ಆಯಿತು ಎಂದು ನಟಿ ರಕ್ಷಿತಾ ಪ್ರೇಮ್ ಹೇಳಿದ್ದಾರೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಅಪ್ಪು ಸಿನಿಮಾ ಬಿಡುಗಡೆ ನೋಡಿ ಸಂಭ್ರಮಿಸಿದ್ದಾರೆ. ಅಪ್ಪು ಇಲ್ಲ ಎನ್ನುವುದನ್ನು ಅಭಿಮಾನಿಗಳು ಇನ್ನೂ ಕೂಡ ಒಪ್ಪುತ್ತಿಲ್ಲ. ಸೋಮವಾರ ಅಪ್ಪು ಬರ್ತ್ಡೇ ಇದ್ದು ಸಮಾಜಮುಖಿ ಕೆಲಸ ಮಾಡಲು ಫ್ಯಾನ್ಸ್ ಮುಂದಾಗಿದ್ದಾರೆ. ಅಪ್ಪು ಎಂದೆಂದೂ ಅಜರಾಮರ. ಮಿಸ್ ಯು ಅಪ್ಪು ಸರ್. ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.